ಮಂಡ್ಯ ಜಿಲ್ಲೆಯಲ್ಲಿ ಮತ್ತೆ ಮಸೀದಿ ವರ್ಸಸ್ ಮಂದಿರ ಹೋರಾಟ ಮುನ್ನೆಲೆಗೆ ಬಂದಿದೆ. ಶ್ರೀರಂಗಪಟ್ಟಣ ಮೂಡಲಬಾಗಿಲು ಆಂಜನೇಯನ ದೇಗುಲದ ಪುನರ್ ಪ್ರತಿಷ್ಠಾಪನೆಗೆ ಜಿಲ್ಲೆಯ ಹನುಮ ಭಕ್ತರು ಮುಂದಾಗಿದ್ದಾರೆ. ಪ್ರತಿ ವರ್ಷ ಹನುಮ ಜಯಂತಿ ದಿನ ಮಾಲಾಧಾರಿಗಳಾಗಿ ಪಟ್ಟಣದಲ್ಲಿರುವಂತಹ ಮಸೀದಿ ಕೆಡವಿ ಹನುಮ ಮಂದಿರ ಕಟ್ಟುವ ಸಂಕಲ್ಪ ಮಾಡ್ತಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಮತ್ತೆ ಮಂದಿರ ವರ್ಸಸ್ ಮಸೀದಿ ಗಲಾಟೆ. ಶಾಂತಿಯುತ ಪ್ರತಿಭಟನೆ, ಮಸೀದಿ ಬಳಿಯೇ ನಿಗಿ ಕೆಂಡ. ಮಾಲಾಧಾರಿ ಕಾಕಿ ನಡುವೆ ತಳ್ಳಾಟ, ನೂಕಾಟ. ಶ್ರೀರಂಗಪಟ್ಟಣದಲ್ಲಿ ಮಂದಿರ ವರ್ಸಸ್ ಮಸೀದಿ ಫೈಟ್ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣ್ತಿಲ್ಲ. ಬಾಬ್ರಿ ಮಸೀದಿ, ಜ್ಞಾನವ್ಯಾಪಿ ಮಸೀದಿ ರೀತಿಯಲ್ಲಿಯೇ ಜಾಮಿಯಾ ಮಸೀದಿ ವಿವಾದವೂ ಜೋರಾಗ್ತಿದೆ. ದೇಗುಲ ಇದ್ದ ಜಾಗದಲ್ಲಿ ಮಸೀದಿ ನಿರ್ಮಾಣ ಮಾಡಿದ್ದಾರೆ ಅಂತ ಆರೋಪಿಸಿ ಪ್ರತಿ ವರ್ಷ ಜಾಮಿಯಾ ಮಸೀದಿ ಬಳಿ ಗದ್ದಲ, ಕೋಲಾಹಲಗಳೇ ನಡೆಯುತ್ತೆ. ಎಂದೂ ಕೂಡ ಮತ್ತದೇ ರೀತಿ ಹೈಡ್ರಾಮಾ ಜೋರಾಗಿತ್ತು. ಕಳೆದೊಂದು ದಶಕದಿಂದ ಮಂಡ್ಯದ ಹಿಂದೂ ಸಂಘಟನೆಗಳು ಮೂಡಲಬಾಗಿಲು ಆಂಜನೇಯ ದೇಗುಲದ ಪುನರ್ ಪ್ರತಿಷ್ಠಾಪನೆ ಸಂಕಲ್ಪ ಮಾಡಿ ಹೋರಾಟ ಮಾಡುತ್ತಲೇ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಹನುಮನ ಮಾಲಾಧಾರಿಗಳು ಹನುಮನ ಸಂಕೀರ್ತನ ಯಾತ್ರೆ ಹಮ್ಮಿಕೊಂಡಿದ್ರು. ವಿವಿಧೆಡೆಯಿಂದ ಆಗಮಿಸಿದ್ದ ಸಾವಿರಾರು ಸಂಖ್ಯೆಯ ಹಿಂದೂ ಕಾರ್ಯಕರ್ತರು ಹನುಮ ಮಾಲಾಧಾರಿಗಳಾಗಿ ಗಂಜಾಂನಿಂದ ಶ್ರೀರಂಗಪಟ್ಟಣದ ರಂಗನಾಥ ಮೈದಾನದವರೆಗೆ ಬೃಹತ್ ಸಂಕೀರ್ತನ ಯಾತ್ರೆ ಕೈಗೊಂಡಿದ್ರು. ನಿಮಿಷಾಂಬ ದೇಗುಲದ ಬಳಿ ಪೂಜೆ ಸಲ್ಲಿಸಿ ಯಾತ್ರೆಗೆ ಚಾಲನೆಯನ್ನು ನೀಡಲಾಗಿತ್ತು. ಆದರೆ ಯಾತ್ರೆ ಸಾಗುತ್ತಿದ್ದಂತೆ ಮುಂದೆ ಆಗಿದ್ದೇ ಬೇರೆ. ಶಾಂತಿಯುತವಾಗಿ ಸಾಗ್ತಿದ್ದ ಸಂಕೀರ್ತನ ಯಾತ್ರೆ ಜಾಮಿಯಾ ಮಸೀದಿ ಬಳಿ ಬರ್ತಿದ್ದಂತೆ ಹೊಸ ತಿರುವನ್ನೇ ಪಡೆದಿತ್ತು. ಮಸೀದಿ ಹತ್ತಿರ ಬರ್ತಿದ್ದಂತೆ ಮಾಲಾಧಾರಿಗಳು ಗೇಟ್ ತಳ್ಳಿ ಒಳಗಡೆ ನುಗ್ಗಲು ಯತ್ನಿಸಿದ್ರು. ಪೊಲೀಸರು ಎಷ್ಟೇ ಭದ್ರತೆ ವಹಿಸಿದ್ರು ಕೂಡ ಅಲ್ಲಿ ದೊಡ್ಡ ಹೈಡ್ರಾಮಾವೇ ನಡೆದಿತ್ತು. ಮಸೀದಿ ಕಡೆ ಕೈ ತೋರಿಸಿ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ವೇಳೆ ಪೊಲೀಸರು ಹಾಗೂ ಮಾಲಾಧಾರಿಗಳ ನಡುವೆ ತಳ್ಳಾಟ, ನೂಕಾಟ ಜೋರಾಗಿತ್ತು. ಮಸೀದಿ ಬಳಿಯೇ ಭಜನೆ ಮಾಡಲು ಕೂತಿದ್ರು. ಈ ವೇಳೆ ಸಾವಿರಾರು ಜನರನ್ನ ಕಂಟ್ರೋಲ್ಗೆ ತರಲು ಪೊಲೀಸರು ಹರಸಾಹಸವನ್ನೇ ಪಟ್ರು. ಆಮೇಲೆ ಹಂಗೋ ಹಿಂಗೋ ಸರ್ಕಸ್ ಮಾಡಿ ಹೈಡ್ರಾಮಾವನ್ನ ಕಂಟ್ರೋಲ್ ಮಾಡಿದ್ರು. ಏನಾಗ್ಲಿಲ್ಲ. ಈಗ ತಾನೇ ನಾನು ಎಸ್ಪಿಗೆ ಮಾತಾಡಿದೆ. ಅಲ್ಲಿ ಏನು ಗಲಾಟೆ ಆಗಿಲ್ಲ. ಮಸೀದಿ ಮುಂದೆ ಪ್ರತಿ ಸಾರಿ ಹೋದಾಗೆ ಈ ಸಾರಿನೂ ಹೋಗಿದ್ದಾರೆ. ಅಲ್ಲಿ ಒಂದು ಪದ್ಧತಿ ಇದೆ. ಅಲ್ಲಿ ಹೋದಾಗ ಮಸೀದಿ ಮುಂದೆ ಕೂತ್ಕೊಂಡು ಭಜನೆ ಮಾಡಿ ಮುಂದಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಹೆಚ್ಚು ಜನ ಸೇರಿದ್ದಾರೆ. ಅದನ್ನ ಅವರು ಪೊಲೀಸ್ನವರು ಆಯ್ತಪ್ಪ ನಿಮ್ ಸಮಯ ಆಯ್ತು ಅಂತ ತಳ್ಳಿ ಮುಂದೆ ಕಳಿಸಿದ್ದಾರೆ ಅಷ್ಟೇ. ಬೇರೆ ಏನು ಗಲಾಟೆ ಆಗಿಲ್ಲ. ದಟ್ ಈಸ್ ದಿ ರಿಪೋರ್ಟ್ ಐ ಗಾಟ್ ಫ್ರಮ್ SP ಡೈರೆಕ್ಟ್ಲಿ. ಹೌದು, ಅದೇ ರೀತಿ ಮಾಡ್ತಾರೆ. ಇವತ್ತು ನಿಮಿಷಾಂಬ ಟೆಂಪಲ್ನಿಂದ ಪ್ರಾರಂಭವಾದ ಹನುಮ ಮಾಲಾ ಸಂಕೀರ್ತನ ಯಾತ್ರೆ ಸುಮಾರು 12 ಗಂಟೆಗೆ ಅಲ್ಲಿ ಪ್ರಾರಂಭವಾಗಿ ಗಂಜಾ ಮುಖಾಂತರ ಬಂದು ಈ ಒಂದು ಜಾಮಿಯಾ ಮಸೀದಿ ಸರ್ಕಲ್ಗೆ ಸುಮಾರು 3 ಗಂಟೆಗೆ ಬಂದಿತ್ತು. ಸುಮಾರು 5,000ದಷ್ಟು ಹನುಮ ಮಾಲಾಧಾರಿಗಳು ಈ ಒಂದು ಪ್ರೊಸೆಷನಲ್ಲಿ ಭಾಗವಹಿಸಿದರು. ಒಟ್ಟಾರೆಯಾಗಿ ಪೀಸ್ಫುಲ್ಲಾಗಿ ಪ್ರೊಸೆಷನ್ನ ತೆಗೆದುಕೊಂಡು ಹೋಗುವಲ್ಲಿ ನಮ್ಮ ಪೊಲೀಸ್ ಬಂದೋಬಸ್ತ್ ಚೆನ್ನಾಗಿ ವ್ಯವಸ್ಥೆ ಮಾಡಲಾಗಿತ್ತು. ಕಾಫಿ ನಾಡಲ್ಲಿ ದತ್ತ ಜಯಂತಿ ಸಂಭ್ರಮ. ಡಿಜೆ ಸದ್ದಿಗೆ ಕೇಸರಿ ಕಲಿಗಳಿಂದ ಭರ್ಜರಿ ಡ್ಯಾನ್ಸ್. ಇನ್ನು ಚಿಕ್ಕಮಗಳೂರಿನಲ್ಲಿ ಇಂದು 2ನೇ ದಿನದ ದತ್ತ ಜಯಂತಿಯ ಸಂಭ್ರಮ ಮನೆ ಮಾಡಿತ್ತು. ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದಲ್ಲಿ ವಿಶ್ವ ಹಿಂದೂ ಪರಿಷತ್, ಬಜರಂಗ್ ದಳದಿಂದ ಬೃಹತ್ ಶೋಭಾಯಾತ್ರೆ ನಡೆಸಲಾಯಿತು. ಕಾಮಧೇನು ಮಹಾಗಣಪತಿ ದೇವಸ್ಥಾನದಿಂದ ದತ್ತಾತ್ರೇಯ ಉತ್ಸವ ಮೂರ್ತಿಯನ್ನ ಟ್ರ್ಯಾಕ್ಟರ್ನಲ್ಲಿ ಕೂರಿಸಿ ವಿಶೇಷ ಪೂಜೆ ಸಲ್ಲಿಸಿ ಶೋಭಾಯಾತ್ರೆಗೆ ಚಾಲನೆ ನೀಡಲಾಯಿತು. ಮುಂಜಾಗ್ರತಾ ಕ್ರಮವಾಗಿ ಮಸೀದಿ, ದರ್ಗಾ, ದೇವಸ್ಥಾನ ಸುತ್ತಮುತ್ತ SP ನೇತೃತ್ವದಲ್ಲಿ ಭದ್ರತೆ ಕಲ್ಪಿಸಲಾಗಿತ್ತು. ರ್ಯಾಲಿ ಶಾಂತಿಯುತವಾಗಿ ಸಾಗಿತ್ತು. ಮಂಡ್ಯದಿಂದ ರಾಘವೇಂದ್ರ, ಭರತ್ ಭಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.